ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ಈ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಇದು ಜಾತ್ರೆಯ ಬ್ಲಾಗ್ ಆಗಿದೆ. ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದಂಗೆ ನನಗೆ ಹುಷಾರಿಲ್ಲ ಸಲುವಾಗಿ ನಾನು ವಿಡಿಯೋ ಎಲ್ಲ ಹಾಕೋದು ತುಂಬಾನೇ ಲೇಟ್ ಆಗಿದೆ. ಹಾಗೆ ಇಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾನೇ ನನಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ನಾನು ಇವಾಗ ಸದ್ಯ ಅಮ್ಮನ ಮನೇಲಿ ಇರೋ ಕಾರಣದಿಂದ ನಂಗೆ ಯಾವುದೇ ನನ್ನ ವಿಡಿಯೋ ಅಪ್ಲೋಡ್ ಮಾಡೋದು ಆಗ್ತಾ ಇಲ್ಲ. ನೆಕ್ಸ್ಟ್ ಡೇ ಮತ್ತೆ ನಮ್ಮ ಇಬ್ಬರಕ್ಕ ಬಂದಿದ್ರು ಜಾತ್ರೆಗಂತ. ನಮ್ಮ ಅಣ್ಣನ ಮಗಳು, ಅವಳಿಗೆ ಮೆಹಂದಿ ಹಾಕೋದಂದ್ರೆ ಇಷ್ಟು ಇಂಟ್ರೆಸ್ಟ್ ಅಂದ್ರೆ ನೋಡಿ, ಮೊಬೈಲ್ ಅಲ್ಲಿ ಡಿಸೈನ್ ನೋಡಿ ಬಿಡಿಸ್ತಾ ಇದ್ದಾಳೆ. ಯಾವ ಡಿಸೈನ್ ಅದು? ಡಿಸೈನ್ ಬಿಡಿಸ್ತಾ ಇಬ್ಬರು ಅಕ್ಕ ಬಂದಿದ್ರಲ್ವಾ, ಮತ್ತೆ ನಾವು ಜಾತ್ರೆ ಹೋಗಿದ್ವಿ. ಎಲ್ಲರೂ ಸೇರಿ ಬಳೆ ಎಲ್ಲ ಐಟಮ್ ತಗೊಂಡು ನಾವು ಇವಾಗ ಸುಸ್ತಾಯ್ತು ಅಂತ ಹೇಳಿ ಶಿವಾಜಿ ಚೌಕಲ್ಲಿ ಗೋಬಿ ಮಂಚೂರಿ ತಗೊಂಡಿದ್ವಿ. ಇದು ನೆಕ್ಸ್ಟ್ ಡೇ ನಮ್ಮ ಅಕ್ಕ ಮತ್ತೆ ಅವರು ಸೊಸೆ ಹೊರಟಿದ್ರು. ಹಾಗಾಗಿ ನಮ್ಮ ಅತ್ತಿಗೆ ಉಡಿ ಕೊಡ್ತಿದ್ದಾರೆ. ಅಕ್ಕ ಮತ್ತೆ ಅವ್ರ ಸೊಸೆ ಉಡಿ ತಗೊಂಡು ಅವ್ರ ಮನೆಗೆ ಹೊರಟರು. ಹಾಗೆ ನಾವು ಸಂಜೆಗೆ ಜಾತ್ರೆಗಂತ ಹೊರಟಿದ್ವಿ. ಹಾಗೆ ನಮ್ಮ ವೈನಿ ಇವತ್ತೇ ಉಡಿ ಹಾಕ್ತೀನಿ, ನಾಳೆ ದೇವ್ರು ಹೋಗುತ್ತೆ, ದೇವ್ರು ಹೋದ್ಮೇಲೆ ಉಡಿ ಹಾಕಬಾರ್ದು ಅಂತ ಹೇಳಿ ಹಿಂದಿನ ದಿನನೇ ನಮಗೆ ಇಬ್ಬರಿಗೂ, ಅಕ್ಕನಿಗೆ ಮತ್ತೆ ನನಗೆ ಉಡಿ ಹಾಕಿದ್ರು. ಈಗ ಬಂದ್ವಿ ನಾವು ದೇವರ ದರ್ಶನಕ್ಕೆ. ತುಂಬಾನೇ ರಶ್ ಇತ್ತು, ಲಾಸ್ಟ್ ಡೇ ಅಲ್ವಾ, ತುಂಬಾನೇ ಟೈಮ್ ಬೇರೆ 11 ಗಂಟೆ ಆಗಿತ್ತು. ಆದ್ರೂ ಅಷ್ಟೇ ಜನ ಇದ್ರು. ಹಾಗೆ ನಾವು ದೇವರ ದರ್ಶನ ಎಲ್ಲ ಮಾಡಿ ಜಾತ್ರೆಯಲ್ಲೆಲ್ಲ ಏನು ಬೇಕೋ ಎಲ್ಲ ತಗೊಂಡು ಹಾಗೆ ಮತ್ತೆ ಮನೆ ಕಡೆ ಹೊರಟ್ವಿ. ಇದು ಅಮ್ಮ ಹೋಗುವ ಕೊನೆ ದಿನ ಆಗಿತ್ತು. ಹಾಗಾಗಿ ಎಲ್ಲರೂ ಹೊರಟಿದ್ವಿ. ನಾವು ಬಿಡ್ಕಿ ಬೈಲಿ ಹೋಗಿಲ್ಲ, ಯಾಕಂದರೆ ಅಲ್ಲಿ ತುಂಬಾ ರಶ್ ಇರುತ್ತೆ. ನಮ್ಮ ಅಣ್ಣನ ಮಗ ಎಲ್ಲ ಅಲ್ಲೇ ಹೋಗಿದ್ರು, ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ. ಬಟ್ ನಾವು ಮಾರಿಗುಡಿ ದೇವಸ್ಥಾನದ ಹತ್ರ ಬಂದು ಕೂತಿದ್ವಿ, ಅಮ್ಮ ಬರೋದನ್ನು ನೋಡೋಣ ಅಂತ ಹೇಳಿ. ಮಾರಿಗುಡಿ ದೇವಸ್ಥಾನದಲ್ಲೂ ಅಷ್ಟೇ ಜನ ಬಂದು ವೇಟ್ ಮಾಡ್ತಾ ಇದ್ರು. ಅಮ್ಮ ಹೋಗೋ ಟೈಮಿಗೆ ಅಕ್ಕಿಯನ್ನು ಎಸಿತಾರೆ. ಹಾಗೆ ಎಸಿಬೇಕಾದ್ರೆ ಯಾರೋ ಒಬ್ಬರು ಗೊತ್ತಿಲ್ಲ ಮೊಬೈಲ್ ಎಸ್ಬಿಟ್ಟಿದ್ರು. ನೋಡಿ, ನಾನು ಮಾರ್ಕ್ ಮಾಡಿದ್ದೇನೆ, ಮೊಬೈಲೇ ಎಸ್ಬಿಟ್ಟಿದ್ದಾರೆ. ಈಗ ಅಮ್ಮ ಒಂದ್ಸರಿ ತಿರುಗಿ ದೇವಸ್ಥಾನದ ಹತ್ರ ನೋಡ್ತಾಳೆ, ಒಂದು ಬಿಡ್ಕಿ ಬೈಲಲ್ಲಿ ಒಂದ್ಸರಿ ತಿರುಗಿ ನೋಡ್ತಾಳೆ. ಹಾಗೆ ಸೆಕೆಂಡು ಇಲ್ಲಿ ದೇವಸ್ಥಾನದ ಹತ್ರ ನೀವೇ ನೋಡಿ, ಅವಾಗ ಜನ ಎಲ್ಲ ಚಪ್ಪಾಳೆ ಹೊಡಿತಾರೆ. ಹಾಗೆ ಹೊರಟ್ಬಿಟ್ಲು ಅಮ್ಮ. ಅದರ ನಂತರ ನಾವೆಲ್ಲರೂ ಊಟಕ್ಕಂತ ಅಲ್ಲೇ ವ್ಯವಸ್ಥೆ ಮಾಡಿದ್ರು ಶಾಲೆ ಹತ್ರ. ಎಲ್ಲರೂ ಅಲ್ಲಿ ಊಟಕ್ಕೆ ಹೋಗಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಬಂದು ಫುಲ್ ರೆಸ್ಟ್ ಮಾಡಿದ್ವಿ. ಹಾಗೆ ಮತ್ತೆ ನಾವು ಸಂಜೆಗೆ ಜಾತ್ರೆಗೆ ಹೋಗಿದ್ವಿ. ಇದು ನೆಕ್ಸ್ಟ್ ಡೇ
ಎಲ್ಲರೂ ಅವ್ರವ್ರ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅಂದರೆ ನನ್ನ ಅಣ್ಣನ ಮಗಳು ಅವಳು ಸ್ಕೂಲಿಗೆ ಹೋದ್ಲು, ನಮ್ಮ ಅಣ್ಣನ ಮಗ ಅವನು ಮಂಗಳೂರಲ್ಲಿ ಸ್ಟಡಿ ಮಾಡ್ತಾನೆ, ಅವನು ಹೊರಟ. ಹಾಗೆ ನಾವು ಅವತ್ತಿನ ದಿನನೇ ಸಿದ್ದಾಪುರ ಬಂದ್ವಿ. ಸಿದ್ದಾಪುರ ಅಂದರೆ ನಮ್ಮಮ್ಮನ ಊರಿಗೆ ನಾವು ಎಲ್ಲರೂ ಸೇರಿ ಬಂದ್ವಿ. ಹೀಗಿತ್ತು ಈ ನನ್ನ ಶಿರ್ಸಿ ಜಾತ್ರೆಯ ಬ್ಲಾಗ್. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಹಾಗಾದರೆ ಬರಲಾ, ಬಾಯ್, ನಮಸ್ಕಾರ.